ವೀರ್ಯದಲ್ಲಿ ಸ್ಪರ್ಮ್ಸ್ ಅಷ್ಟೇ ಅಲ್ಲ, ಸೆಮೈನಲ್ ಫ್ಲೂಯಿಡ್ ಇರುತ್ತೆ, ಪ್ರಾಸ್ಟೇಟಿಕ್ ಫ್ಲೂಯಿಡ್ ಇರುತ್ತೆ. ಇದೆಲ್ಲವೂ ಸೇರಿ ಎಜಾಕ್ಯುಲೇಷನ್ ಆದಾಗೆ 5 ml ಬರುತ್ತೆ, 3 to 5 ml. ಶೀಘ್ರ ಸ್ಖಲನ, ಇವನ್ ಪೆನೆಟ್ರೇಟ್ ಮಾಡಿದ ತಕ್ಷಣನೇ ಎಜಾಕ್ಯುಲೇಷನ್ ಆಗುತ್ತೆ. ಒಬ್ಬ ಗಂಡಸಿಗೆ ಒಬ್ಬ ಹೆಂಗಸಿಗೆ 3 ರಿಂದ 7 ನಿಮಿಷ ಸಂಭೋಗ ಮಾಡಿದ್ರೆ ಇಟ್ಸ್ ಎ ಕೂಲ್ ಸೆಕ್ಸ್ ಅಂತಾರೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಸೆಕ್ಷುಯಲ್ ಮೆಡಿಸಿನ್ ಬಗ್ಗೆ ಕೌನ್ಸಿಲಿಂಗ್ ಬೇಕು. ಅದರ ಬಗ್ಗೆ ಮಾತನಾಡಬೇಕಾದರೆ ಸ್ಪಷ್ಟವಾದ ಮಾಹಿತಿ ಇರಬೇಕು. ಅನೇಕ ನಾನ್ ಮೆಡಿಕಲ್, ಈವನ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಲ್ಲೂ ಕೂಡ ಒಂದು ಅನುಮಾನ, ಈ ಸೆಕ್ಸ್ ಮಾಡಬೇಕಾದ್ರೆ ನ್ಯಾಚುರಲಿ ಸೆಕ್ಷುಯಲ್ ಆರ್ಗನ್ಸ್, ಟೆಸ್ಟಿಕಲ್ಸ್, ಬೀಜಗಳು ಅಂತಾರೆ ಕನ್ನಡದಲ್ಲಿ, ವೃಷಣಗಳು ಅಂತಾರೆ, ಅದರಿಂದ ಸ್ಪರ್ಮ್ ಉತ್ಪತ್ತಿ ಆಗುತ್ತೆ. ವೀರ್ಯದಲ್ಲಿ ಸ್ಪರ್ಮ್ಸ್ ಅಷ್ಟೇ ಅಲ್ಲ, ಸೆಮೈನಲ್ ಫ್ಲೂಯಿಡ್ ಇರುತ್ತೆ, ಪ್ರಾಸ್ಟೇಟಿಕ್ ಫ್ಲೂಯಿಡ್ ಇರುತ್ತೆ. ಇದೆಲ್ಲವೂ ಸೇರಿ ಎಜಾಕ್ಯುಲೇಷನ್ ಆದಾಗೆ 5 ml ಬರುತ್ತೆ, 3 to 5 ml. ನೋಡಿ, ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರೋಸೆಸ್. ಮೊದಲು ಎರೆಕ್ಷನ್, ಎನ್ಗಾರ್ಜ್ಮೆಂಟ್, ಎಮಿಷನ್ ಆ್ಯಂಡ್ ಎಜಾಕ್ಯುಲೇಷನ್. ಇವು 4 ಪ್ರೋಸೆಸ್ಸು ಮೇಲ್ ಸೆಕ್ಷುಯಲ್ ಆರ್ಗನ್ನಲ್ಲಿ ಆಗುವಂಥದ್ದು. ಇದು ನಾನು ಭಾಳ ಕೇರ್ಫುಲ್ಲಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಇವೆಲ್ಲ ಮಾತನಾಡುವಾಗ ಕೇಳಿಸ್ಕೊಳ್ಳೋರಿಗೆ ಮುಜುಗರ ಆಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಾರ್ಮಲ್ ಪರ್ಸನ್ ವಿಲ್ ಹ್ಯಾವ್ ನಾರ್ಮಲ್ ಸೆಕ್ಸ್. ಅವರಿಗೆ ಬರುವಂಥ ಮೊದಲನೇ ಡೌಟ್, ನನ್ನ ಪೀನಿಸ್ ಭಾಳ ಚಿಕ್ಕದಿದೆ, ಅಂದರೆ ತನ್ನ ಆರ್ಗನ್ನು ಈಸ್ ವೆರಿ ಸ್ಮಾಲ್ ಅಂತ. ತುಂಬ ಜನ ನನಗೆ ಫೋನ್ ಮಾಡ್ತಾರೆ. ನನ್ನ ಆವರೇಜ್ ಎಷ್ಟಿರಬೇಕು, ನಿಮಗೆ ಒಂದು ಆವರೇಜ್ ಕೊಡ್ತೀನಿ ಅಷ್ಟೇ, ಒಬ್ಬೊಬ್ರದ್ದು ಒಂದೊಂದು ವೇರಿಯೇಷನ್ ಇರುತ್ತೆ. ಅದಕ್ಕೆ ಮೊದಲು ನಾನೊಂದು ಆಲ್ವೇಸ್ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಅವರಿಗೆ. ಇಟ್ ಈಸ್ ನಾಟ್ ದ ಲೆಂತ್ ದಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ದ ಸ್ಟ್ರೆಂತ್ ಅಂತ. ಅಂದರೆ ನಿಮ್ಗೆ ಅರ್ಥ ಇಷ್ಟೇ, ಎಷ್ಟು ಉದ್ದ ಇದೆ ಅಲ್ಲ, ಎಷ್ಟೊತ್ತು ಗಟ್ಟಿಯಾಗಿರುತ್ತೆ, ಉದ್ರೇಕಗೊಳ್ಳುತ್ತೆ, ಅದನ್ನ ಎರೆಕ್ಷನ್ ಅಂತೀವಿ ನಾವು. ಅದಕ್ಕೆ ಭಾಳ ಜನ ನಮ್ಮ ಹತ್ರ ಬರೋದು ಇಡಿಗೋಸ್ಕರಾಗಿ. ಇಡಿ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಸರಿಯಾಗಿ ಉದ್ರೇಕ ಆಗುತ್ತಿಲ್ಲ ಡಾಕ್ಟ್ರೇ, ಇದು ಮೊದಲನೇ ಕಂಪ್ಲೇಂಟು. ಅದಕ್ಕೆ ಮೊದಲು ನಂದು ಎಷ್ಟು ಲೆಂತ್ ಇರಬೇಕು ಅನ್ನೋದಕ್ಕೆ ನೀವು ಅವಲೇ ಹೇಳಿದೆ, ಲೆಂತ್ ಇಂಪಾರ್ಟೆಂಟ್ ಅಲ್ಲ, ಬಟ್ ನಾನು ಆವರೇಜ್ ನಿಮಗೆ ಹೇಳಬೇಕು ಅಂದರೆ 5.5 ಇಂಚು ಒಬ್ಬ ಉದ್ರೇಕಗೊಂಡ ಪೀನಿಸ್ನ ಆವರೇಜ್ ಲೆಂತ್. ಆವರೇಜ್ ನಾನು ಹೇಳ್ತಾ ಇರೋದು, ಸ್ವಲ್ಪ ಕಡಿಮೆ ಇರ್ಬೋದು, ಜಾಸ್ತಿ ಇರೋದು 5.5 ಇಂಚು ಇನ್ ನಾರ್ಮಲ್. ಇಂಡಿಯನ್ ಆವರೇಜ್ ಹೇಳ್ತಾ ಇದ್ದೀನಿ ನಾನು. ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಬೇರೆ ಬೇರೆ ಆವರೇಜ್ ಇರುತ್ತೆ, ಬಟ್ ಇಂಡಿಯನ್ ಕಾಂಟಿನೆಂಟ್ನೊಳಗೆ ದಿಸ್ ಈಸ್ ದ ಆವರೇಜ್ ಲೆಂತ್. ಅದ್ರ ಸರ್ಕಂಫರೆನ್ಸು ಇನ್ನೊಂದು 1/2 ಇಂಚ್ ಕಡಿಮೆ ಇರುತ್ತೆ, ಅಂದರೆ 1 ಇಂಚ್ ಕಡಿಮೆ ಇರುತ್ತೆ. 4.5 ಇಂಚ್ ಸರ್ಕಂಫರೆನ್ಸ್, ಸುತ್ತಳತೆ ಅಂತೀವಿ ನಾವು. ಇದೊಂದು ಆವರೇಜ್ ನೆನಪಿರಲಿ ಅಷ್ಟೇ. ತೀರ ಅದ್ರ ಬಗ್ಗೆ ನೀವು ಟೇಪ್ ತೊಗೊಂಡು ಮೆಜರ್ ಮಾಡ್ಕೋಬೇಕು, ಅದೇನು ಬೇಕಿಲ್ಲ. ಬಟ್ ಈ ಉದ್ರೇಕಗೊಂಡಾಗ ಎಷ್ಟೊತ್ತು ಉದ್ರೇಕಗೊಂಡಿರಬೇಕು, ಅದು ಬಹಳ ಇಂಪಾರ್ಟೆಂಟು. ಒಂದು ಸಾರಿ ಎರೆಕ್ಷನ್ ಆದರೆ ಇದು ಸೆಕ್ಷುಯಲ್ ಇಂಟರ್ಕೋರ್ಸ್, ಇದು ಇಟ್ ಈಸ್ ಪರ್ಮಿಟೆಡ್ ಲೀಗಲಿ. ಯಾವುದೇ ಒಂದು ದೇಶದಲ್ಲಿ ಮ್ಯಾರೇಜ್ ಅಂತ ಆದಮೇಲೆ ನೆಕ್ಸ್ಟ್ ಸೋಬಾನ ಅಂತ ಮಾಡ್ತಾರೆ ನಮ್ಮ ದೇಶದಲ್ಲಿ, ಅಥವಾ ಫಸ್ಟ್ ನೈಟ್ ಅಂತ ಮಾಡ್ತಾರೆ. ಇವೆಲ್ಲ ಸೆಲೆಬ್ರೇಟ್ ಮಾಡ್ತವೆ, ಇವೇನು ಸೀಕ್ರೆಟ್ ಏನಲ್ಲ. ಸೊ ಸೆಲೆಬ್ರೇಟ್ ಮಾಡಿದಾಗೆ, ಸೊ ದೇ ಆರ್ ಲೈಸೆನ್ಸ್ ಟು ಹ್ಯಾವ್ ಇಂಟರ್ ಕೋರ್ಸ್. ನೋಡಿ, ಈ ಪದಗಳನ್ನ ಉಪಯೋಗಿಸ್ತೀವಲ್ಲ, ಸಂಭೋಗ ಕ್ರಿಯೆ ಅಂದರೆ ನ್ಯಾಚುರಲಿ ಮೇಲ್ ಆರ್ಗನ್ ಶುಡ್ ಎಂಟೈರ್ ಫೀಮೇಲ್ ವೆಜೈನ, ಅದನ್ನೇನು ಇಂಟರ್ ಕೋರ್ಸ್ ಅನ್ನೋದು. ಇದರೊಳಗೇನು ಸೀಕ್ರೆಟ್ ಇಲ್ಲ, ಯಾರೇನು ಕಲಿಸ್ಕೊಡೋದು ಬೇಕಿಲ್ಲ, ಇವೆಲ್ಲ ಆಟೋಮೆಟಿಕಲಿ ಬರ್ತವೆ. ಬಟ್ ಒನ್ ಥಿಂಗ್, ಕೆಲವರಿಗೆ ಶೀಘ್ರ ಸ್ಖಲನ ಅಂದರೆ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್, ಇವನ್ ಪೆನೆಟ್ರೇಟ್ ಮಾಡಿದ ತಕ್ಷಣನೇ ಎಜಾಕ್ಯುಲೇಷನ್ ಆಗುತ್ತೆ. ಅದಾದಮೇಲೆ ಈ ಸೆಕ್ಷುಯಲ್ ಆಕ್ಟ್ ಇದೆಯಲ್ಲ, ಫಸ್ಟ್ ಪೆನೆಟ್ರೇಷನ್ ಅಂಡ್ ಆಮೇಲೆ ಸೆಕ್ಷುಯಲ್ ಆಕ್ಟ್. ಸೊ ಅದು ಡಿಫ್ರೆಂಟ್ ಇರ್ತವೆ, ನಿಮ್ಗೆ ಅರ್ಥ ಆಗುತ್ತೆ, ಅದೇ ನಾನು ಹೇಳೋದು ಬೇಡ. ಬಟ್ ಬೇಗ ಶೀಘ್ರ ಸ್ಖಲನ ಆದರೆ ಈ ಕೆನಾಟ್ ಪರ್ಫಾರ್ಮ್, ಮುಗಿದೋಯ್ತು ಅಷ್ಟೇ. ಅದಕ್ಕೆ ಭಾಳ ಜನ ಕೇಳೋದು, ಭಾಳ ಬೇಗ, ಎಷ್ಟೋ ಜನಕ್ಕೆ ಇನ್ನೂ ಒಂದು ಪೆನೆಟ್ರೇಷನ್ ಆಗಿರಲ್ಲ, ಜಸ್ಟ್ ಆ ಸೆರಗ್ ತೆಗೆದಿದ್ರೆ ಸಾಕು ನನಗೆ ಎಜಾಕ್ಯುಲೇಷನ್ ಆಗುತ್ತೆ ಡಾಕ್ಟ್ರೇ ಅಂತಾರೆ. ಇವೆಲ್ಲ ಜನಸಾಮಾನ್ಯರು, ಸ್ನೇಹಿತರುಗಳು ಕೂತು ಮಾತನಾಡುವಾಗ, ಪಾರ್ಟಿ ನಡೆಯುವಾಗೆ, ಬ್ಯಾಚುಲರ್ ಪಾರ್ಟಿ ನಡೆಯುವಾಗ ಇವೆಲ್ಲ ಮಾತಾಡ್ತಾರೆ. ಅಂಡ್ ಇಂಥ ಸಮಯದಲ್ಲಿ ಅರ್ಧ ಬುರುಡೆ ಹೊಡೆಯೋ ಜನ, ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಯಾವನೋ ಒಬ್ಬ ಹೇಳ್ತಾನೆ, ನಾನು 3 ಗಂಟೆ ಮಾಡ್ತೀನಿ, 4 ಗಂಟೆ ಮಾಡ್ತೀನಿ, ನೀ 10 ಸಾರಿ ಮಾಡ್ತೀನಿ, ಇಂಥ ಬುರುಡೆ ಹೊಡೆಯೋರು ಬೇಕಾದಷ್ಟು ಜನ ಇರ್ತಾರೆ. ಇವರು ಇಂದ ಅರ್ಧ ಜನ ಮಿಸ್ಲೀಡ್ ಆಗ್ತಾರೆ. ದಯವಿಟ್ಟು ನಾನು ನಿಮಗೆ ಸೈಂಟಿಫಿಕ್ಕಾಗಿ ಹೇಳ್ತೀನಿ, ಎಷ್ಟೊತ್ತು ಮಾಡಿದರೆ
ಏನು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ನನ್ನ ಬುಕ್ನಿಂದ ನಿಮಗೆಗೋಸ್ಕರವಾಗಿ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಹೌ ಮೆನಿ ಮಿನಿಟ್ಸ್ ಯು ಕ್ಯಾನ್ ಹ್ಯಾವ್ ಸೆಕ್ಸ್ ಅನ್ನೋದಕ್ಕೆ ಒಂದು 3 ಕ್ಯಾಟಗರಿ ಇದೆ. ಒಂದು ಫಸ್ಟು 3 to 7 minutes, ಇಟ್ಸ್ ಎ ಕೂಲ್ ಸೆಕ್ಸ್ ಅಂತಾರೆ. ಅಡೆಕ್ವೇಟ್, ಸಫಿಷಿಯಂಟ್. ಒಬ್ಬ ಗಂಡಸಿಗೆ ಒಬ್ಬ ಹೆಂಗಸಿಗೆ 3 to 7 ನಿಮಿಷ ಸಂಭೋಗ ಮಾಡಿದರೆ ಇಟ್ಸ್ ಎ ಕೂಲ್ ಸೆಕ್ಸ್ ಅಂತಾರೆ. ಇಟ್ ಇಸ್ ಅನ್ ಅಡೆಕ್ವೇಟ್ ಸೆಕ್ಸ್ ಅಂತೀವಿ. ನಾರ್ಮಲ್ ಸೆಕ್ಸ್ ನಾನು ಹೇಳ್ತಿರೋದು, ಡ್ರಗ್ಸ್ಗಿನ್ನ ಬಂದಿಲ್ಲ ನಾನು. ಕೆಲವು ಡ್ರಗ್ಸ್ ಇದ್ದಾವೆ, ಕೆಲವು ಇಂಪ್ಲಾಂಟ್ಸ್ ಇದ್ದಾವೆ, ಅವೆಲ್ಲ ನಿಮಗೆ. ಆಮೇಲೆ ನೀವು ಏನು ಹೊರಗಡೆ ಬೇರೆ ದೇಶಕ್ಕೆ ಹೋಗಿ, ಈವನ್ ನಮ್ಮ ದೇಶದಲ್ಲೂ ಕೂಡ ನೀವು ಇದಕ್ಕೆ ಹೋಗಿ, ಮಲೇಷಿಯಾಗೆ ಹೋಗಿ, ಥೈಲ್ಯಾಂಡ್ಗೆ ಹೋಗಿ, ನೀವು ಆಮ್ಸ್ಟರ್ಡ್ಯಾಮ್ಗೆ ಹೋಗಿ, ಅನೇಕ ಲೈವ್ ಸೆಕ್ಷುಯಲ್ ಶೋಸ್ ಇರ್ತವೆ. ಅದನ್ನು ನೀವು ಯಾರನ್ನ ನೋಡಿ ಬಂದಿದ್ರೆ ಅಲ್ಲಿ ಗಂಟೆಗಳ ಶೋ ಇರುತ್ತೆ. ನೀವು 3 ಶಿಫ್ಟ್ನಾಗ ಹೋದ್ರು ಅದೇ ಕಪಲ್ಲು ಸೆಕ್ಸ್ ಮಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ರೀಸನ್ ಬೇರೆ ಇರುತ್ತೆ. ನೀವು ದಯವಿಟ್ಟು ಅದನ್ನು ಕಂಪೇರ್ ಮಾಡಿಕೊಂಡು ನೀವು ಆ ರೀತಿ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಮೋಸ ಹೋಗಕ್ಕೆ ಹೋಗಬೇಡಿ. ನಾನು ಸಾಕಷ್ಟು ಟೂರ್ಗಳು ಹೋಗಿದ್ದೀನಿ, ಸಾಕಷ್ಟು ಜನ ನಾನ್ ಮೆಡಿಕಲ್ ಪೀಪಲ್ಸ್ ನನ್ನನ್ನು ಇಂಟ್ರಾಕ್ಟ್ ಮಾಡಿರೋದು ನಾನು ಕೇಳಿದ್ದೀನಿ. ಅದೆಲ್ಲ ಅಲ್ಲಿ ನೋಡೋಕೆ ಅಷ್ಟೇ ಚಂದಪ್ಪ, ನೀನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರು ಅಂತ ಹೇಳಿರ್ತೀನಿ. ಸೊ 3 to 7 minutes ಈಸ್ ಕೂಲ್ ಸೆಕ್ಸ್. 7 to 13 minutesನ ದಿಸ್ ಈಸ್ ಡಿಸೈರಬಲ್, ಅಂದರೆ ಸ್ವೀಟ್ ಸೆಕ್ಸ್ ಅಂತಾರೆ. ಕೂಲ್ ಸೆಕ್ಸ್ ನಾನು ಹೇಳಿದೆ ಅಡೆಕ್ವೇಟ್, ಅಷ್ಟು ಸಾಕು ಅನ್ನಿಸ್ತದೆ. ದಿಸ್ ಈಸ್ ಸ್ವೀಟ್ ಸೆಕ್ಸ್ ಅಂತಾರೆ, ಅಂದರೆ ಇಟ್ ಇಸ್ ಎ ಸ್ಯಾಟಿಸ್ಫ್ಯಾಕ್ಟರಿ ಸೆಕ್ಸ್ ಅಂತಾರೆ. ಇನ್ನೊಂದು 10 to 30 minutes, ದಿಸ್ ಈಸ್ ಟೂ ಲಾಂಗ್, ಇಟ್ ಈಸ್ ಔಟ್ ಸೆಕ್ಸ್ ಅಂತಾರೆ. ಅಂದರೆ ಅಷ್ಟು ಲಾಂಗ್ ಎಲ್ಲ ಪ್ರತಿ ಸಾರಿ. ಇವೆಲ್ಲ ಸೈಂಟಿಫಿಕ್ ಸ್ಟಡಿ ನಿಮಗೆ ಹೇಳ್ತಾ ಇರೋದು. ಎವ್ರಿ ಡೇ ನೀವು ಹಂಗೆ ಮಾಡೋಕ್ಕಾಗತ್ತೆ, ಹಂಗೆ ಮಾಡ್ತೀರಿ, ನಿಮ್ಗೊಂದು ಡೆಫಿನೇಷನ್ ಇರಲಿ ಅಂತ ಅಷ್ಟೇ. ಯಾಕಂದ್ರೆ ಬೇರೆಯವ್ರು ನಿಮಗೆ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ, ಬುಲ್ಡೆ ಹೊಡಿತಾರೆ. ಅವೆಲ್ಲ ಹಂಗೆ ಆಗೋದೇ ಇಲ್ಲ. ಸೊ ಮ್ಯಾಕ್ಸಿಮಮ್ ಬಿಗಿನಿಂಗ್ನಲ್ಲಿ, ಅಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಏಜ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಎರೆಕ್ಷನ್ ಆಫ್ ದಿ ಪೀನಿಸ್ನ ಹೆಂಗೆ ಹೇಳೋರು ಅಂದರೆ 15 yearsಗೆ ಇಟ್ ಈಸ್ ಲೈಕ್ ದಿಸ್, ನೀನು 25 ಬಂದರೆ ಇಟ್ ಈಸ್ ಲೈಕ್ ದಿಸ್. ಆಮೇಲೆ ಬರ್ತಾ ಬರ್ತಾ ಪೀನಿಸ್ ಕೆಳಗಡೆ ಹೋಗುತ್ತೆ 35, 45, 55 ಅನ್ನೋರು. ಬಟ್ ಇನ್ನೊಂದು ಹೇಳ್ತೀನಿ, ಮೇಲ್ ಕ್ಯಾನ್ ಹ್ಯಾವ್ ಸೆಕ್ಸ್, ಈವನ್ ಫೀಮೇಲ್ ಕ್ಯಾನ್ ಹ್ಯಾವ್ ಸೆಕ್ಸ್ ಟಿಲ್ ದೆ ಡೈ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಹುಣಸೆ ಮಾಡ ಮುದಿ ಆದರೂ ಹುಳಿ ಕಡಿಮೆ ಆಗಲ್ಲ ಅಂತ. ಅದೇ ರೀತಿ ಗಂಡಸರಿಗೆ ಎಕ್ಸಾಂಪಲ್ ಕೊಡ್ತಾರೆ, ನೀವು ಯು ಕ್ಯಾನ್ ಹ್ಯಾವ್ ಸೆಕ್ಸ್ ಆಸ್ ಲಾಂಗ್ ಆಸ್ ಯು ವಿಶ್ ಅಂತ. ಬಟ್ ಕಡಿಮೆ ಆಗುತ್ತೆ. ಸೆಕ್ಸ್ನ ಮಾತನಾಡುವಾಗ ಸ್ವಲ್ಪ ಹ್ಯೂಮರ್ ಇದ್ದರೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ನಾನು ತಮಾಷೆಗಿದೆಲ್ಲ ರಿಯಲಿ ಹೇಳ್ತೀನಿ. ಯಂಗ್ ಕಪಲ್ಲು ಮದುವೆ ಆಗಿರ್ತಾರೆ, ಹನಿಮೂನಿಗೆ ಬಂದಿರ್ತಾರೆ, 5 star ಹೋಟ್ಲಿಗೆ ಎಂಟ್ರಿ ಆಗ್ತಾರೆ. ಇನ್ನೇನು ಕೀ ತೆಗಿಬೇಕು ಅಷ್ಟೊತ್ತಿಗೆ ಪಕ್ಕದ ರೂಮ್ಗೆ ಒಂದು ಅಜ್ಜ ಅಜ್ಜಿ ಬರ್ತಾರೆ. ಅವರಿಬ್ಬರು ನಾವು ರೂಮ್ ತೆಗಿತಿರೋ ಒಳಗೆ ಹೋಗ್ತಾರೆ. ಸಿ ದಿಸ್ ಯಂಗ್ ಕಪಲ್ ನೆವರ್ ಇಮ್ಯಾಜಿನ್ಡ್. ಸಿ ಯಂಗ್ ಕಪಲ್ಸ್ particularly during their honeymoon period, their only job is to have a sex because they are married, and ಮನೆಯಿಂದ ಅವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟು ಕಳಿಸಿರ್ತಾರೆ. ಅದರೊಳಗೆ ನಾಚಿಕೆ ಗೀಚಿಕೆ ಏನೂ ಇಲ್ಲ. ಇವರು ದೇ ವಿಲ್ ಹ್ಯಾವ್ 3 times ಸೆಕ್ಸ್. ಅಟೋದು ಸುಸ್ತಾಗ್ತಾನೆ ಇವನು ಹುಡುಗ. ಆದರೆ ಈ ಪಕ್ಕದ ರೂಮ್ನಲ್ಲಿ ಶಬ್ದ ಬರ್ತಾ ಇರ್ತದೆ, ಕಿಲ 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 ಅಂತ ನಗ್ತಿರ್ತಾರೆ. ಇವನು ಒಂಥರ ಕ್ಯೂರಿಯಾಸಿಟಿ. ಓಲ್ಡ್ ಕಪಲ್ ಸುಮ್ಮನೆ ಮಲ್ಕೊಳ್ಳೋದು ಬಿಟ್ಟು ಏನು ಇಷ್ಟೊಂದು ಖುಷಿ ಪಡ್ತಿದ್ದಾರಲ್ಲ, ಈ ಔಟ್ ಆಫ್ ಹಿಸ್ ಕ್ಯೂರಿಯಾಸಿಟಿ ಅವನು ಪೀಪ್ ಮಾಡ್ತಾನೆ. ಕೀ ಹೋಲ್ನಿಂದ ಪೀಪ್ ಮಾಡಿದರೆ ತಾತ ಅಜ್ಜಿ ದೇ ಆರ್ ಸ್ಟಿಲ್ ಎಂಜಾಯಿಂಗ್. ಅದು ಇವೆಲ್ಲ ಹೇಳಲಿಕ್ಕೆ ಒಂಥರ ಮುಜುಗರ ಆದರೂ ವೈದ್ಯಕೀಯವಾಗಿ ನಿಮ್ಗೆ ಹೇಳ್ತೀನಿ, ಸೆಕ್ಸ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಪೆನೆಟ್ರೇಷನ್ ಆ್ಯಂಡ್ ಸೆಕ್ಸ್. ತಾತ ಆರಾಮಾಗಿ ನೇಕೆಡ್ ಮಲಗಿದ್ದಾನೆ, ಅಜ್ಜಿ ಪಕ್ಕದಾಗ ಕೂತಿದ್ದಾಳೆ, ಶಿ ಕ್ಯಾಚಸ್ ಹೋಲ್ಡ್ ಆಫ್ ದಿ ಪೀನಿಸ್, ಹಿಂಗೆ ಹಿಡ್ಕೋತಾಳೆ. ತಾತನ ಕೇಳ್ತಾಳೆ ಲೆಫ್ಟೋ ರೈಟೋ ಅಂತ. ಅವನ ತಾತ ರೈಟ್ ಅಂತಾನೆ, ಇವಳು ಬಿಡ್ತಾಳೆ, ಲೆಫ್ಟ್ ಬಿದ್ದು ಹೋಗುತ್ತೆ. ನಾನು ಗೆದ್ದೆ ಅಂತ ಎಂಜಾಯ್ ಮಾಡ್ತಾಳೆ ಅಜ್ಜಿ. ತಾತ ಅಜ್ಜಿ ಇಡೀ ರಾತ್ರಿ ಲೆಫ್ಟೋ ರೈಟೋ ಎಂಜಾಯ್ ಮಾಡ್ತಾರೆ. ಸೊ ಯಾಕೆ ನಿಮ್ಗೆ ಹಿಂಗೆ ಹೇಳಿದೆ ಅಂದರೆ ಡಿಪೆಂಡ್ಸ್ ಆನ್ ಯುವರ್ ಏಜ್. ಓಲ್ಡ್ ಆದಂಗೆ ಯು ಕ್ಯಾನ್ ಹ್ಯಾವ್ ಯುವರ್ ಸೆಕ್ಸ್ ಇನ್ ಎ ಡಿಫ್ರೆಂಟ್ ಕೈಂಡ್. ಅದಕ್ಕಿಂತ ಮೊದಲು ಜನ ನಮ್ಮನ್ನು ಕೇಳ್ತಾರೆ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಸ್? ನ್ಯಾಚುರಲ್ ಸೆಕ್ಸ್ ಇದೆ, ಇಟ್ ಈಸ್ ವೆಜೈನಾ ಆ್ಯಂಡ್ ಪೀನಿಸ್. ಅನ್ಯಾಚುರಲ್ ಸೆಕ್ಸ್ ಸೋಡಮಿ ಅಂತೀವಿ ನಾವು ಅದನ್ನು. ಏನಲ್ ಸೆಕ್ಸ್ ಮಾಡೋರಿದ್ದಾರೆ, ಓರಲ್ ಸೆಕ್ಸ್ ಮಾಡೋರಿದ್ದಾರೆ. ಇವೆಲ್ಲ ನಡೀತಾ ಇರುತ್ತೆ. ನಾನೇನು ಹೊಸದಾಗಿ ಕ್ರಿಯೇಟ್ ಮಾಡಿದ ಪದಗಳಲ್ಲ. ಹೋಮೋಸೆಕ್ಸ್ ಬಗ್ಗೆ ನಾನು ಇವತ್ತು ಟಚ್ ಮಾಡ್ತಾ ಇಲ್ಲ, ಯಾಕಂದರೆ ಹೋಮೋಸೆಕ್ಷುಯಲ್ಸ್ ದೇರ್ ವೇ ಆಫ್ ಸೆಕ್ಸ್ ಇಸ್ ಡಿಫ್ರೆಂಟ್. ಹೋಮೋಸೆಕ್ಷುಯಲ್ಸ್ ಅಂದರೆ ಲಿಸ್ಬಿನಿಸಮ್ ಅಂದರೆ ಹೆಣ್ಣನ್ನೇ ಮದುವೆ ಆಗಿರ್ತಾಳೆ, ಮದುವೆ ಅಲ್ಲ. ಈಗ ಇಟ್ ಈಸ್ ಪರ್ಮಿಟೆಡ್ ಇನ್ ಸಮ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್. ಎ ಲೇಡಿ ಕ್ಯಾನ್ ಮ್ಯಾರಿ ಎ ಲೇಡಿ, ಅವರಿಬ್ಬರು ದೇ ವಿಲ್ ಹ್ಯಾವ್ ದೇರ್ ಸೆಕ್ಷುವಲ್ ಲೈಫ್. ಎ ಮೇಲ್ ಕ್ಯಾನ್ ಮ್ಯಾರಿ ಎ ಮೇಲ್, ಅದು ಬೇರೆ ಇರ್ತದೆ. ಬಟ್ ನಾನು ಹೇಳ್ತಿರೋದು ನ್ಯಾಚುರಲ್ ಸೆಕ್ಸ್ನೊಳಗೆ
people can have natural sex or anal sex or oral sex. ಇವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಸ್ ಇದಾವೆ. ಅಂಡ್ ಪ್ರತಿಯೊಂದಕ್ಕೂ ಅವ್ರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿಬಡಿ ಮೇ ನಾಟ್ ಲೈಕ್ ಇಟ್, ಸಮ್ ಪೀಪಲ್ಸ್ ಮೇ ನಾಟ್ ಅಪ್ರಿಷಿಯೇಟ್ ಇಟ್, ಬಟ್ ಇಬ್ಬರು ಅದೇ ಥರದವ್ರು ಇದ್ದರೆ ಅಂದರೆ ಇಬ್ಬರು ಮ್ಯೂಚುವಲ್ ಅಗ್ರಿ. ಅಂಡ್ ಇನ್ನೊಂದು ನಿಮ್ಗೆ ಎಲ್ಲಕ್ಕಿನ್ನ ಫಸ್ಟ್ ಹೇಳ್ತೀನಿ, ಯು ಶುಡ್ ಹ್ಯಾವ್ ಎ ಡೀಸೆಂಟ್ ಸೋಷಿಯಲ್ ಸೆಕ್ಸ್. ಎರಡನೇದು, without permission of the female, no male can have sex. That becomes illegal and that can be punishable. So adikkene even married couple also, without the permission of the wife, a male cannot have sex with his wife. That is also very, very important. So sex is a mutually enjoyable, mutually understandable, mutually idu aa tara sex adu. And ಇನ್ನೊಂದು, the ultimate result of sex is production. A child, woman may become pregnant. So ಇದನ್ನು ಮೈಂಡ್ನಲ್ಲಿ ಇಟ್ಕೊಂಡು ಸೆಕ್ಸ್ ಮಾಡೋರು ಮಾಡ್ತಾರೆ. ಸಪೋಸ್ ಇಫ್ ದೇ ಡೋಂಟ್ ವಾಂಟ್ ಟು ಹ್ಯಾವ್ ಎ ಸೆಕ್ಸ್, ಅ ಚೈಲ್ಡ್, ಆಫ್ಟರ್ ದಟ್ ಬಿಕಮ್ಸ್ ಎ ಟೆನ್ಷನ್. ಸೊ ವೈಲ್ ಪರ್ಫಾರ್ಮಿಂಗ್ ಸೆಕ್ಸ್, ಇಫ್ ಯು ಥಿಂಕ್ ಅಯ್ಯೋ ಪ್ರೆಗ್ನೆಂಟ್ ಆಗ್ಬಿಟ್ರೆ ಗತಿ ಏನು, ಅವಕ್ಕೆಲ್ಲ ಡಿಫ್ರೆಂಟ್ ಬ್ಯಾರಿಯರ್ಸ್ ಇರ್ತವೆ. ಅವೆಲ್ಲ ಪ್ರಿಕಾಷನ್ಸ್ ತಗೊಂಡು ಮಾಡೋವಾಗ ಇವೆಲ್ಲ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಆಲ್ಟರ್ ದ ವೇ ಆಫ್ ಡೂಯಿಂಗ್ ಸೆಕ್ಸ್ ಅಂಡ್ ಡಿಫ್ರೆಂಟ್ ಪಾಸ್ಚರ್. ನಾನೇನು ಹೇಳ್ತಾ ಇಲ್ಲ, ಈಗ ನಮ್ಮ ಸುಶ್ರುತ ಇವು ಕಾಲದಿಂದಲೂ ಕೂಡ ಡಿಫ್ರೆಂಟ್ ಸೆಕ್ಷುವಲ್ ಪಾಸ್ಚರ್ಸು, ಸುಶ್ರುತ ಅಲ್ಲ, ನಾನು ಇದೇ ಮರೆತು ಹೋಗ್ತೀನಿ. ಆಗಿನ ಕಾಲದಲ್ಲೇ ಇಫ್ ಯು ಗೋ ಟು ಚೆನ್ನಕೇಶವ ಟೆಂಪಲ್, ಬೇಲೂರು, ಹಳೇಬೀಡು, ಯು ಕ್ಯಾನ್ ಸಿ ಆಲ್ ಪಾಸ್ಚರ್ಸ್ ಆಫ್ ಸೆಕ್ಸ್. ಸೂರ್ಯ ಟೆಂಪಲ್ಗೆ ಹೋಗಿದ್ದೆ ನಾನು ಒರಿಸ್ಸಾ ಒಳಗೆ, ಅಲ್ಲೂ ಕೂಡ ಡಿಫ್ರೆಂಟ್ ಪಾಸ್ಚರ್ಸ್ ಇವೆಲ್ಲ ಇದ್ದಾವೆ. ಏನಂದರೆ ಇವನ್ನೆಲ್ಲ ಪಬ್ಲಿಕ್ನಾಗ ಮಾತಾಡೋ ಅಂಥದ್ದಲ್ಲ, ಬಟ್ ಜನಗಳಿಗೆ ತಿಳುವಳಿಕೆ ಬರಲಿ ಅಂತಲೇ ಅವೆಲ್ಲ ಮಾಡಿರೋದು. ಎಲ್ಲೋ ಒಂದು ಕಡೆ ನೀವು ಇವೆಲ್ಲ ಮಾತಾಡಬಾರ್ದು ಅಂದರೆ, ಟೆಂಪಲ್ಗಳಲ್ಲಿ ನಾನು ಕೇಳಿದ ಪ್ರಕಾರ ಯಾಕೆ ಅವೆಲ್ಲ ಮಾಡಿದ್ರು ಅಂದರೆ, ಯುದ್ಧದ ಸಮಯದಲ್ಲಿ ಸಾಕಷ್ಟು ಮೇಲ್ಸ್ ಯುದ್ಧದಲ್ಲಿ ಸತ್ತೋಗ್ತಾ ಇದ್ರು. ಆ ಟೈಮ್ನ ಉಳಿದ ಫೀಮೇಲ್ಸು ಪ್ರೋಜನಿ ಮುಂದುವರಿಬೇಕು. ಯಾವತ್ತೂ ಕೂಡ ಯಾವುದೇ ಒಂದು ಜೀವ ಸಂಕುಲ ಬೆಳಿಬೇಕು ಅಂದರೆ ಹುಟ್ತಾ ಇರಬೇಕು. ಅದಕ್ಕೋಸ್ಕರ ಅವೆಲ್ಲ ಜನಗಳು ಮರ್ತೋಗ್ದಂಗಿರಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಾರೆ. ಸೊ ಇವೆಲ್ಲ ಇಂಪಾರ್ಟೆಂಟು, ನೀವು ಇದರ ಬಗ್ಗೆ ಅರಿವಿರಲಿ ಅಂತ. ಸೊ ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸಿ ವೆನ್ ಪರ್ಟಿಕ್ಯುಲರ್ಲಿ ಟೈಮಿಂಗ್ಸ್, ಯಾವ ಟೈಮ್ನೊಳಗೆ ದ ಸೆಕ್ಷುವಲ್ ಆ್ಯಕ್ಟ್ ವಿಲ್ ಬಿ ಮೋರ್ ಪ್ರೆಷರಬಲ್ ಅಂತ ಭಾಳ ಜನ ಕೇಳ್ತಾರೆ. ಇಟ್ಸ್ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತಾರೆ. ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಈಸ್ ಎ ಸೈನ್ ಆಫ್ ಗುಡ್ ಹೆಲ್ತ್ ಅಂತಾರೆ. ಬೆಳಗಿನ ಜಾವ 4-4:15 ಎರೆಕ್ಷನ್ನು, ದಟ್ಸ್ ಎ ಗುಡ್ ಸೈನ್ ಅಂತಾರೆ. ಸೊ ಹಾಗಾಗಿ ಇನ್ನೂ ಅನೇಕ ವಿಚಾರಗಳು ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಬಿಕಮ್ಸ್ ಲಿಟ್ಲ್ ಮುಜುಗರ ನನಗೆ ಅನ್ನಿಸ್ತದೆ. ಆದ್ದರಿಂದ ದಯವಿಟ್ಟು ಈ ಎಪಿಸೋಡ್ ನೋಡಿದ ಮೇಲೆ ನಿಮ್ದು ಏನಾದರೂ ಪರ್ಟಿಕ್ಯುಲರ್ ಕ್ವಶನ್ಸ್ ಇದ್ದರೆ, ನಾನು ಡಾಕ್ಟರ್ ಬಾಸ್ ಚಾನಲ್ನಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ಬೇಕಾದರೆ ಅದಕ್ಕೆ ಸೂಕ್ತವಾದ ಆನ್ಸರ್ ಕೊಡ್ತೀನಿ. ಐ ಥಿಂಕ್ ಇಟ್ಸ್ ಸಾಕು ಅನಿಸುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.